ಕೆಜೆ ಜಾರ್ಜ್ ಸಾಹೇಬ್ರು ನುಡಿ ಮತ್ತು ಉದ್ರಸಾಕತ್ತಾರೆ. 3-4 ತಿಂಗಳಿಂದ ಗ್ಯಾರಂಟಿ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ರೊಕ್ಕ ಬಂದಿಲ್ಲಂತ್ರಿ. ಅದಕ್ಕ ಈಗ ಉಡಾಫೆ ಉತ್ತರ ಕೊಟ್ಟಾರ ನಮ್ಮ ಜಾರ್ಜ್ ಸಾಹೇಬ್ರು. ಇದೇನು ತಿಂಗಳು ಸಂಬಳ ಟೈಪ್ ಅಲ್ಲ ಅದು. ಇದೇನು ತಿಂಗಳು ಸಂಬಳ ಟೈಪ್ ಅಲ್ಲ ಅದು. ಮತ್ತೆ ತಿಂಗಳ ಕೊಡಾಕತ್ತಿದ್ರಿ ಸಡನ್ ಆಗಿ ಗಪ್ಪ ಆದ್ರಿ ಅಂದ್ರ ನೀವು ಕೊಡೋ ರೊಕ್ಕ ನಂಬ್ಕೊಂಡ ಮಂದಿ ಕೆಲಸ ಬಿಟ್ಟು ಕುಂತಿರೋದಂತ್ರು ಖರೆ ಐತಿ. ನಿಮ್ಮ ಅಹಂಕಾರ ರಾಜಕೀಯ ಒಂದ್ ಕಡೆ ಇಡ್ರಿ. ಈಗ ಮಂದಿ ಕಷ್ಟಕ್ಕ ಉತ್ತರ ಹೇಳ್ರಿ. ಒಮ್ಮೆನೆ ನೀವು 10-12 ಸಾವಿರದಾಗ ಮನಿ ನಡೆಸಿರೇನ್ರಿ? ಮಿಡಲ್ ಕ್ಲಾಸ್ ಲೈಫ್ ಯಾವತ್ತರ ಹೆಂಗಿರ್ತೈತ ಅಂತ ನೋಡಿರೇನ್ರಿ? ಸಿದ್ದರಾಮಯ್ಯ ಸಾಹೇಬ್ರ ನೀವಂತೂ ದೇವರ ಬಿಡ್ರಿ. ನನಗೆ ಗೊತ್ತಿಲ್ಲ 3 ತಿಂಗಳಿಂದ ಪೆಂಡಿಂಗ್ ಇರೋದು. ಹೇ ನಿಮ್ಮಂತ ಸಿಎಂ ದೇಶದಾಗ ಸಿಗಂಗಿಲ್ಲ. ನಿಮ್ ಕಡೆ ನೀಗಂಗಿಲ್ಲ ಅಂದ್ರ ಗ್ಯಾರಂಟಿ ನಮ್ ಕಡೆ ನೀಗಾಕತ್ತಿಲ್ಲ ಅಂತ ಹೇಳಿ ಹೇಳ್ಬಿಡ್ರಿ. ನಮಸ್ಕಾರ ರೀ. ಕೆಜೆ ಜಾರ್ಜ್ ಸಾಹೇಬ್ರು ನುಡಿ ಮತ್ತು ಉದ್ರಸಾಕತ್ತಾರ್ರಿ. ಅದು ಅವ್ರ ಗ್ಯಾರಂಟಿಗಳ ಬಗ್ಗೆನ. ಯಾವ ಗ್ಯಾರಂಟಿಗಳನ್ನ ಮುಂದಿಟ್ಕೊಂಡು ಕರ್ನಾಟಕದಾಗ ಗೆದ್ದು ಬಂದ್ರಲ್ರಿ, ಈಗ CM ಸಿದ್ದರಾಮಯ್ಯ ಅವ್ರು ಹಿಡ್ಕೊಂಡು ಎಲ್ಲರೂ ಆಳ್ವಿಕೆ ನಡ್ಸಕತ್ತಾರಲ್ಲ, ಅದ ಗ್ಯಾರಂಟಿಯಿಂದನ ರೀ. ಈಗ ಅದ್ರ ಸಲುವಾಗಿ ಬೇಕಾ ಬಿಟ್ಟಿ ಬಾಯಿ ಹರಿ ಬಿಡಾಕತ್ತಾರ. 3-4 ತಿಂಗಳಿಂದ ಗ್ಯಾರಂಟಿ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ರೊಕ್ಕ ಬಂದಿಲ್ಲಂತ್ರಿ. ಅದಕ್ಕೆ ಮಂದಿ ಎಲ್ಲಾರು ಜಾತಕ ಪಕ್ಷಿಗತ್ಲೆ ಕಾಯಕತ್ತಾರ. ಇವತ್ತು ಹಾಕ್ತಾರ, ನಾಳೆ ಹಾಕ್ತಾರ, ನಾಡ್ದು ಹಾಕ್ತಾರ, ಹಿಂಗ ದಿನಾ ಕಾಯ್ತಿರ್ತಾರ. ಎದ್ದುಗುಪ್ಲೆ ಫೋನ್ ಚೆಕ್ ಮಾಡ್ತಾರ, ಮೆಸೇಜ್ ಏನಾರ ಬಂದೈತೇನಪ್ಪ, ರೊಕ್ಕ ಏನಾರ ಜಮಾ ಆಗ್ಯಾವನಪ್ಪ ಅಂತ ಹೇಳಿ. ಅದಕ್ಕ ಈಗ ಉಡಾಫೆ ಉತ್ತರ ಕೊಟ್ಟಾರ ನಮ್ಮ ಜಾರ್ಜ್ ಸಾಹೇಬ್ರು. ಏನಂತಾರ? ಅದೇನೋ ತಿಂಗಳ ಸಂಬಳ ಏನು ಪಟ್ಟಂತ ಬಂದ್ ತಿಂಗಳಾಗ ನಾ ಅಕೌಂಟಿಗೆ ಬೀಳಾಕ. ಇದೇನು ತಿಂಗಳು ಸಂಬಳ ಟೈಪ್ ಅಲ್ಲ ಅದು. ಇದೇನು ತಿಂಗಳು ಸಂಬಳ ಟೈಪ್ ಅಲ್ಲ ಅದು. ಅದೇನು ತಿಂಗಳ ಸಂಬಳ ಏನು ಅಂದ್ರೆ ಏನ್ರಿ ಅರ್ಥ? ಮತ್ತೆ ತಿಂಗಳ ಕೊಡಾಕತ್ತಿದ್ರಿ ಸಡನ್ ಆಗಿ ಗಪ್ಪ ಆದ್ರಿ ಅಂದ್ರ ನೋಡ್ರಿ ಸರ, ಯಾರು ಬಂದ ಸರ್ ನಮ್ಗೆ ತಿಂಗಳಿಗೆ 2,000 ರೂಪಾಯಿ ಬೇಕ್ರಿ ಅಂತ ಕೇಳಿರ್ಲಿಲ್ಲ. ನೀವ ದೊಡ್ಡ ಮನಸ್ಸು ಮಾಡಿ ಗ್ಯಾರಂಟಿ ಅಂತ ಕೊಟ್ರಿ. ಗ್ಯಾರಂಟಿ ಅಂದ್ರೆ ಏನ್ರಿ? ಪಕ್ಕ ಅಂದ್ರ ಪಕ್ಕ. ಈ ತಿಂಗಳ ಗ್ಯಾರಂಟಿ ಅಂದ್ರ ಪಕ್ಕ ನಿಮ್ಗೆ ಕೊಡ್ತೀವಿ ಅಂದಂಗ ಅರ್ಥ. ಮತ್ತೆ ನೀವು ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿ ಈಗ ಗ್ಯಾರಂಟಿನೂ ಇಲ್ಲ, ಪಾರಂಟಿನೂ ಇಲ್ಲ, ಅದೇನು ಸಂಬಳ ಏನೋ ತಿಂಗಳದು ಅಂತ ಕೇಳ್ತೀರಿ. ಕೊಟ್ಟವ್ರು ನೀವ, ಮಂದಿಗೆ ರೂಢಿ ಮಾಡಿಸ್ತವ್ರು ನೀವು ಕೊಡೋ ರೊಕ್ಕ ನಂಬ್ಕೊಂಡ ಮಂದಿ ಕೆಲಸ ಬಿಟ್ಟು ಕುಂತಿರೋದಂತ್ರು ಖರೆ ಐತಿ. ಈಗ ನೀವು 3-4 ತಿಂಗಳ ತನಕ ರೊಕ್ಕ ಹಾಕ್ಲಿಕ್ಕೆ ಅವ್ರೇನ್ ಮಾಡ್ಬೇಕು? ನಿಮ್ಮ ರೊಕ್ಕ ನಂಬ್ಕೊಂಡ ಸಿಕ್ಕಾಪಟ್ಟಿ ಕಮಿಟ್ಮೆಂಟ್ಸ್ ಮೈ ಮೇಲೆ ಹೇಳ್ಕೊಂಡಿರ್ತಾರ. ಅವ್ರು ಅದಕ್ಕೆಲ್ಲ ಏನು ಮಾಡಬೇಕು? ಅವ್ರ ಕಷ್ಟ ಯಾರ ಹತ್ತಿಗೆ ಹೋಗಿ ಹೇಳ್ಕೊಬೇಕ್ರಿ? ತಿಂಗಳ ಹಾಕಕ್ಕೆ ತಿಂಗಳ ಪಗಾರ ಏನಂತ ಅಂದ್ಬಿಟ್ರಿ ಆರಾಮ್ಸೆ. ನಿಮಗೇನು ಗೊತ್ತ ಅವ್ರ ಕಷ್ಟ? ನಿಮ್ಮ ಮಾತಿನ ಅರ್ಥ ಕೊಡ್ತೀವಿ ತಗೋರಿ, ಕೊಡ್ಲಿಕ್ಕಂದ್ರೂ ಸುಮ್ಮಿರ್ರಿ ಅಂದಂಗ. ಹೌದಿಲ್ರಿ? ಇದೇನು ಅಲ್ರಿ, ಅಹಂಕಾರದ ಮಾತೈತಿ, ಮತ್ತೇನು ಅಲ್ಲ. ನಿಮ್ಮ ಅಹಂಕಾರ ರಾಜಕೀಯ ಒಂದ್ ಕಡೆ ಇಡ್ರಿ. ಈಗ ಮಂದಿ ಕಷ್ಟಕ್ಕ ಉತ್ತರ ಹೇಳ್ರಿ. ನೀವು ಗೃಹಲಕ್ಷ್ಮಿ ರೊಕ್ಕ 2,000 ರೂಪಾಯಿ ಒಂದು ಕುಟುಂಬಕ್ಕೆ ಕೊಡ್ತೀರಿ. ಆ ಕುಟುಂಬದ ಯಜಮಾನಿ ಕೊಡ್ತೀರಿ. ಆ ಕುಟುಂಬದ ಯಜಮಾನ 10,000 ರೂಪಾಯಿ ತಿಂಗಳಿಗೆ ದುಡಿತಾನ. ಮೊದಲಿಂದ 10,000 ರೂಪಾಯಿ ಒಳಗ ಮನಿ ನಡ್ಸ್ಕೊಂಡು ಬರ್ತಿರ್ತಾನ. ಯಾವಾಗಿಂದ? BJP ಅವ್ರು ಇದ್ದಾಗ್ಲೂ ನೀವಿದ್ದಾಗ್ಲೂ ಹಿಂದಿಂದನು ಅಟ್ರಾಗ ನಡೆಸ್ತಿದ್ದವ ಮನಿ 10,000 ರೂಪಾಯಿದಾಗ. ನೀವು 2,000 ರೂಪಾಯಿ ಕೊಟ್ಟ ರೂಢಿ ಮಾಡಿಸಿದ್ರಿ. ಅವೀಗ ಅವನು ತಿಂಗಳ ಆದಾಯ 12,000 ಅಂತ ಕೌಂಟ್ ಮಾಡ್ತಾನ. 12,000ದಾಗ ಮನಿ ನಡೆಸೋ ಜವಾಬ್ದಾರಿ ಹೊತ್ತಿರ್ತಾನ. ಯಾಕೆ ಹೇಳ್ರಿ? ಈಗ ಬರೋ ರೇಟ್ ಎಲ್ಲ ಹೆಚ್ಚಾಗ್ಯಾವ. 10,000ದಾಗ ಒಂದು ಮನಿ ನಡಿವಲ್ತು. ನೀವು ಕೊಡೋ 2,000 ರೂಪಾಯಿ ಸೇರಿಸ್ಕೊಂಡು 12,000 ರೂಪಾಯಿದಾಗ ಮನಿ ನಡ್ಸಾಕತ್ತಾನ. ಹಾಲ್ ರೇಟ್ ಜಾಸ್ತಿ, ಕರೆಂಟ್ ಬಿಲ್ ಜಾಸ್ತಿ, ಔಷಧಿ ದರ ಜಾಸ್ತಿ, ಬಸ್ ಚಾರ್ಜ್ ಜಾಸ್ತಿ, ಎಲ್ಲ ಜಾಸ್ತಿ. ಕಡ್ಲಿ ಬ್ಯಾಳಿ, ತೊಗರಿ ಬ್ಯಾಳಿ, ಆ ಬ್ಯಾಳಿ, ಈ ಬ್ಯಾಳಿ, ಎಣ್ಣೆ ಎಲ್ಲಾನು ಜಾಸ್ತಿ ಆಗೈತಿ. ಇದೆಲ್ಲಾನು ಕೂಡಿ ಕಳೆದು 10,000 ರೂಪಾಯಿದಾಗ ನಡ್ಸಕ್ಕಾಗಂಗಿಲ್ಲ. 12,000 ರೂಪಾಯಿ ಒಂದು ಅಂದಾಜು ಇಟ್ಕೊಂಡು ನಾವು ಮನಿ ನಡ್ಸಾಕತ್ತಾನ. ಹೌದಿಲ್ರಿ? ಮೊದಲಿಗೆ ಹೆಂಗೆ ಅನ್ಕೊಂಡಿದ್ರು ಗೊತ್ತೇನ್ರಿ ಮಂದಿ ಎಲ್ಲ? ನೀವು 2,000 ರೂಪಾಯಿ ಕೊಟ್ರ 2,000 ರೂಪಾಯಿ ಕೂಡಿಡೋನು, 10,000 ರೂಪಾಯಿದಾಗ ಹೆಂಗೂ ನಮ್ಮ ಮನಿ ನಡಿತೈತಿ ಅಂತ ಫಿಕ್ಸ್ ಆಗಿದ್ರು. ನೀವು 2,000 ರೂಪಾಯಿ ಕೊಟ್ಟಂಗೆ ಮಾಡಿ ಬಿರ್ರಿ ಬೆಲೆ ಏರಿಕೆ ಮಾಡಿದ್ಮೇಲೆ ಅವ್ರಿಗೆ ಬುದ್ಧಿ ಬಂತು. ಇಲ್ಲಿ ಬಿಡಪ್ಪ 12,000 ರೂಪಾಯಿದಾಗಾರೆ ಮನಿ ನಡ್ಸೋನು, ನಂದೊಂದು 10 ಐತಿ, ನನ್ನ ಹೆಂಡತಿಗೆ ಒಂದು 2,000 ಬರ್ತಾವೆ ಗೃಹಲಕ್ಷ್ಮಿದು ಅಂತ ಹೇಳಿ. ಈಗ ನೀವು 4 ತಿಂಗಳ ಅದನ್ನ ಕೊಟ್ಟೇ ಇಲ್ಲ. ಅವ್ರ ಕಮಿಟ್ಮೆಂಟ್ಸ್ ಇರ್ತಾವಪ್ಪ. ಅವ್ರು ಏನು ಮಾಡಬೇಕು? ನೀವು ಬಿರಿ ರೇಟ್ ಜಾಸ್ತಿ ಮಾಡಿರ ಅಂತ ಹೇಳಿ ಆ ಮನಿ ಯಜಮಾನಂದು 10,000 ರೂಪಾಯಿಕಿನ್ನ ಜಾಸ್ತಿ ಮಾಡ್ತಾರೇನು ಪಗಾರು? ಅವ್ರು ಯಾಕೆ ಮಾಡ್ತಾರ? ಅದಾಗುದಿಲ್ಲ. ಪಾಪ ಇಲ್ಲಿದಾರೆ 2,000 ರೂಪಾಯಿ ಬಳಸೋಣಂದ್ರೆ ಅದೂ ರೊಕ್ಕ ಇಲ್ಲ. ರೇಟೂ ಜಾಸ್ತಿ, ಕಡಿಮೆ ಪಗಾರ, ಬರೋ ರೊಕ್ಕನೂ ಬರುವಲು. ಅವನ ಜೀವನ ಹೆಂಗ್ರಿ? ಅವನ ಕಷ್ಟ ಹೆಂಗ್ರಿ? ಒಂದು ಮನಿನ ನೀವು ಮುರ್ದಂಗೆ ಆತು. ಈಗ ಅವ ಆರಾಮಾಗಿ ಸಾಲ ಮಾಡ್ತಾನ. ಹಂಗ ಯಾರೇ ಸಾಲ ಕೊಡ್ತಾರೋ ಬಡ್ಡಿ ಹಂಗ ಕೊಡ್ತಾರೋ. ಮತ್ತೆ ನೀವು ಮೈಕ್ರೋ ಫೈನಾನ್ಸ್ಗೆ ಮುಗ್ದಾರ ಹಾಕ್ತೀನಿ ಅಂತೀರಿ. ನೀವು ಇಲ್ಲಿ ಸಾಲ ಮಾಡಂಗೆ ಮಾಡೋದು ನೀವ, ಅಲ್ಲಿ ಮುಗ್ದಾರ ಹಾಕ್ತೀನಿ ಅನ್ನೋದು ನೀವ. ಇದು ಯಾವ ನ್ಯಾಯ ರೀ? ಈ ಕಷ್ಟ ಏನದಲ್ರಿ ಒಂದು ಕುಟುಂಬದಲ್ರಿ 1,29,00,000 ಗೃಹಲಕ್ಷ್ಮಿ ಖಾತೆ ಫಲಾನುಭವಿಗಳ ಮನಿ ಸಮಸ್ಯೆ ಐತ್ರಿ. ಇವ್ರೆಲ್ಲರಿಗೆ ನೀವು ಉತ್ತರ ಕೊಡ್ರಿ. ಅಂದಂಗ ಕಷ್ಟ ಗೊತ್ತಿದ್ದವ್ರ ಬಾಯಾಗ ಇಂಥ ಮಾತು ಬರಂಗಿಲ್ಲ ಬಿಡ್ರಿ. ಒಮ್ಮೆರೆ ನೀವು 10-12 ಸಾವಿರದಾಗ ಮನಿ ನಡ್ಸಿರೇನ್ರಿ?
ಮಿಡಲ್ ಕ್ಲಾಸ್ ಲೈಫ್ ಯಾವತ್ತರ ಹೆಂಗಿರ್ತೈತೆ ಅಂತ ನೋಡಿರೇನ್ರಿ? ನಿಮಗೆ 2,000 ರೂಪಾಯಿ ಭಾಳ ಕಡಿಮೆನೇ ಇರ್ಬೋದು. ಅದೇನು 2,000 ರೂಪಾಯಿ ಬಿಡಪ್ಪ ಅನ್ಬೋದು, ಯಾಕಂದ್ರೆ ನೀವು ಕೋಟ್ಯಾಧೀಶ್ವರ ಇರ್ತೀರಿ. ನಿಮಗೆ 2,000 ರೂಪಾಯಿ ಅಂದ್ರೆ ಏನೂ ಅಲ್ಲ ಬಿಡ್ರಿ. ನೀವು ಹೋಟೆಲ್ಗೆ ಹೋದಾಗ ಕೊಡೋ ಟಿಪ್ಸು ಅದಕ್ಕಿಂತ ಜಾಸ್ತಿ ಇರ್ತೈತಿ. ಖರೆ ನೀವು ಈಗ ಕೊಡೋ 2,000 ರೂಪಾಯಿ ಐತಲ್ರಿ, ಅದು ಎಷ್ಟೋ ಮಂದಿಗೆ ಸಂಜೀವಿನಿ ಐತಿ. ನೀವೇನು ಪುಗ್ಸಟ್ಟೆ ಕೊಡತ್ತಿಲ್ಲಲ್ಲ, ಬೇರೆ ರೇಟ್ ಜಾಸ್ತಿ ಮಾಡಿ ಅಲ್ಲಿ ಹಿರಿತೀರಿ, ಇಲ್ಲಿ ಕೊಡ್ತೀರಿ. ಅದನ್ನು ಕೊಡಕ್ಕೆ ನಿಮಗೇನು ಕಷ್ಟ ಐತಿ? ಅವ್ರ ಮನ್ಯಾಗ ಅವ್ರು ಎಷ್ಟು ದಿನ ಉಪವಾಸ ಮಲ್ಕೋತಾರ್ರಿ? ಇದನ್ರಿ ನಿಮ್ಮ ಬ್ರ್ಯಾಂಡ್ ಬೆಂಗಳೂರು ಡಿ.ಕೆ. ಶಿವಕುಮಾರ್ ಅವರ. ಸಿದ್ದರಾಮಯ್ಯ ಸಾಹೇಬ್ರ, ನೀವಂತೂ ದೇವ್ರ ಬಿಡ್ರಿ. ಇದ್ರ ಬಗ್ಗೆ ನಿಮಗೆ ಗೊತ್ತಾ ಇಲ್ಲ ಅಂತೀರಲ್ರಿ, ನೀವು ಎಂಥ CM? 3 ತಿಂಗಳಿಂದ ರೊಕ್ಕ ಹೋಗಿಲ್ಲ, ನನಗೆ ಗೊತ್ತಿಲ್ಲ ಅಂತಾರ. 5 ತಿಂಗಳು 3 ತಿಂಗಳು ಪೆಂಡಿಂಗ್ ಇದೆ ಅಂತ. ನನಗೆ ಗೊತ್ತಿಲ್ಲ 3 ತಿಂಗಳಿಂದ ಪೆಂಡಿಂಗ್ ಇರೋದು. ನನಗೆ ಗೊತ್ತಿಲ್ಲ 3 ತಿಂಗಳಿಂದ ಪೆಂಡಿಂಗ್ ಇರೋದು. ಹೇ ನಿಮ್ಮಂತ CM ದೇಶದಾಗ ಸಿಗಂಗಿಲ್ಲ. ನಿಮ್ಮ ರಾಜ್ಯದಾಗ, ನೀವು CM ಇರೋ ರಾಜ್ಯದಾಗ ಏನೇನು ನಡೆದೈತೆ ಅನ್ನೋದ ನಿಮಗೆ ಗೊತ್ತಿಲ್ಲ ಅಂದ್ರ ಚಸ್ಮಾ ಹಾಕೊಂಡು ಹಿಂದೆ ನಿದ್ದೆ ನಡೆಸಿರಿ ಏನು? ಇನ್ನು ಜಾರ್ಜ್ ಸಾಹೇಬ್ರ, ನೀವೇನು ಹೇಳಿದ್ರಿ? ಅದನ್ನು ತಿಂಗಳು ಪಗಾರ ಏನಂತ? ನಿಮ್ಮ ಸರ್ಕಾರಿ ನೌಕರರಿಗೆ ನೀವು ಎಷ್ಟು ತಿಂಗಳು ಒಂದು ಪಗಾರ ಕೊಡ್ತೀರಿ ನಮಗೇನು ಗೊತ್ತಿಲ್ಲತ್ ಮಾಡಿರೇನು? ಎಲ್ಲೆಲ್ಲಿ ಯಾವ್ಯಾವ ರೋಡ್ ಮೇಲೆ ಸರ್ಕಾರಿ ನೌಕರರು ನಾವು ದುಡ್ದಿದ್ದು ಸಂಬಳ ಕೊಡ್ರಿ ಅಂತ ಸ್ಟ್ರೈಕ್ ಮಾಡತ್ತಂತ ನಮಗೆ ಗೊತ್ತಿಲ್ಲತ್ ಮಾಡಿರೇನು? ನೀವು ತಿಂಗಳು ಕೊಡೋ ಸಂಬಳನ ಕರೆಕ್ಟ್ ಕೊಡಂಗಿಲ್ಲ, ಇನ್ನು ಗ್ಯಾರಂಟಿ ಏನು ಕರೆಕ್ಟ್ ಕೊಡ್ತೀರಿ ಬಿಡ್ರಿ. ಇನ್ನು ನೀವು ಬಡವ್ರ ಹೊಟ್ಟೆ ಮೇಲೆ ಹೊಡೆಯೋದ್ರಿಂದಾಗಿ ಅವ್ರ ಜೀವನ ಹಾದಿಗೆ ಬರ್ತೈತಿ. ಅವಾಗ ಹೇಳ್ರಿ ನೀವು ಬಂದು, ನಮ್ಮದು ಆರ್ಥಿಕವಾಗಿ ಸದೃಢ ರಾಜ್ಯ ಅಂತ ಅವ್ರ ಮುಂದೆ ಕೂತು ಹೇಳ್ರಿ. ಬೀದಿಗೆ ಬಂದವ್ರು ಬೀದಿಗೆ ಬರಲಿ, ಮ್ಯಾಲೆ ಹತ್ತವ್ರು ಮ್ಯಾಲೆ ಹತ್ತಿಲಿ. ನಿಮ್ಮ ಗ್ಯಾರಂಟಿಯಿಂದ ಮಂದಿ ಮೇಲೆಲ್ಲ ಬೆಲೆ ಏರಿಕೆ ಹೊರೆ ಹೆಚ್ಚಾಗಲಿ. ನೀವು ಮಾತ್ರ ನಿದ್ದೆ ಮಾಡೋದು ಬಿಡಬೇಡ್ರಿ. ಮತ್ತು ಪತ್ರಕರ್ತರ ಪ್ರಶ್ನೆ ಕೇಳಿದ್ರೆ ಉಡಾಫೆ ಉತ್ತರ ಕೊಡೋದು. ಜನರನ್ನ ಭಿಕ್ಷುಕರನ್ನಾಗ ಮಾಡಿರಿ ನೀವು, ಅಷ್ಟ ಇನ್ನೇನೂ ಇಲ್ಲ. ಎಲೆಕ್ಷನ್ಕಿನ ಮೊದಲು ನಿಮ್ಮ ರಾಜ್ಯಾರೋಷವಾಗಿ ಹೆಂಗಿರ್ತಿದ್ರಿ? ಗ್ಯಾರಂಟಿ ಟಕ್ ನಿಮ್ಮ ಅಕೌಂಟಿಗೆ ಬೀಳ್ತಾವು. ಫ್ರೀ ಬಸ್ ಮಾಡ್ತೀವಿ, ತಿರುಗಾಡಕ್ಕೆ ಹೋಗ್ರಿ, ಪುಣ್ಯಕ್ಷೇತ್ರ ಸೂತ್ರಿ, ಜೊತೆಗೆ 2,000 ಎಕ್ಸ್ಟ್ರಾ ದುಡ್ಡು ಕೊಡ್ತೀವಿ ನಿಮ್ಮ ಖರ್ಚಿಗೆ ಅಂತ ಬಾಯ್ ಬಿಟ್ಟಿದ್ರಿ. ಎಷ್ಟು ಪ್ರಾಮಾಣಿಕವಾದ ಮುಗ್ಧ ಮಾತಿನಿಂದ ಹೇಳಿದ್ರಿ. ಈಗ ನಿಮ್ಮ ಧ್ವನಿ ಹಂಗೈತಿ, ತಿಂಗಳ ಕೊಡಬೇಕೇನಂತ ಹಿಂಗೈತಿ. ಅಷ್ಟ್ರ ಮೇಲೆ ಅರ್ಥ ಮಾಡ್ಕೊಂಬಿಡ್ರಿ ಮಂದಿ ಎಲ್ಲ. ನೀವು ಅವ್ರನ್ನ ಗೆಲ್ಸೋತಕ ನಿಮಗೆ ಗ್ಯಾರಂಟಿ ಹುಚ್ಚು ಹಚ್ಚಿದ್ರು. ಈಗ ಗೆದ್ದಾರು ಆರಾಮ್ಸೆ ಸೀಟ್ನಾಗ ಸೆಟ್ಲ್ ಆಗ್ಯಾರ, ವರ್ಷ ಆತು. ಇನ್ನು ನಿಮಗೆ ಮಣ್ಣು ಮುಕ್ಕಿಸ್ತಾರ. ಈಗ ಮಂದಿ ಎಲ್ಲ ಏನು ಅನ್ನಕತ್ತಾರ? ಯಪ್ಪ ನೀನು ಗ್ಯಾರಂಟಿನೂ ಬೇಡ, ನೀನು ಬೇಡ, ನಮಗೆಲ್ಲ ಮೊದಲಿದ್ದಿದ್ದು ರೇಟಿಗೆ ಕೊಡು, ನಮ್ಮ ಪಾಡಿಗೆ ನಮ್ಮನ್ನ ಬದುಕಾಕ ಬಿಡು. ನೋಡ್ರಿ ಸಿದ್ದರಾಮಯ್ಯ ಸಾಹೇಬ್ರ, ಇದು ನಿಮಗೆ ಗೊತ್ತಿರ್ಲಿಕ್ಕಿಲ್ಲ, ನಾವರೇ ಹೇಳಾಕತ್ತೀವಿ. ಈಗರೇ ನೀವು ಎಚ್ಚೆತ್ಕೊಂಡು ಮಂದಿರಕ್ಕ ಮಂದಿಗೆ ಹಾಕ್ರಿ. ನಿಮ್ಮ ಕಡೆ ನೀಗಂಗಿಲ್ಲ ಅಂದ್ರೆ ಗ್ಯಾರಂಟಿ ನಮ್ಮ ಕಡೆ ನೀಗಾಕತ್ತಿಲ್ಲ ಅಂತೇಳಿ ಹೇಳ್ಬಿಡ್ರಿ. ಎಲ್ಲರೂ ಒಂದು ಕಡೆ ಸ್ಟೇಜ್ ಹಾಕ್ರಿ, ಹೆಂಗೆ ಸಮಾವೇಶಗಳಿಗೆ ಹಾಕ್ತಿರಲ್ಲ ಹಂಗೆ ಬಂದು ನಿಂತು ಎಲ್ಲರೂ ಒಂದೇ ಏಟಿಗೆ, ಮಹಾಜನಗಳೇ ನಮ್ಮ ಕಡೆಯಿಂದ ಗ್ಯಾರಂಟಿ ಪೂರೈಸಕ್ಕೆ ಆಗಂಗಿಲ್ಲ, ನಮ್ಮ ಹತ್ತಿಕ ರೊಕ್ಕ ಇಲ್ಲ, ನಮ್ಮನ್ನ ಬಿಟ್ಟು ಬಿಡ್ರಿ ಅಂತ ಒಪ್ಕೋರಿ. ಮುಂದೆ ಬಜೆಟ್ ಐತಿ, ಆ ಬಜೆಟ್ನಾಗರೆ ಸುಧಾರಿಸ್ಕೋತೀರಿ. ಮಾರ್ಚ್ನಾಗ ಬರೋ ಬಜೆಟ್ನಾಗ ಮಂದಿಗೆ ಉಪಯೋಗ ಆಗೋ ಕೆಲಸ ಮಾಡ್ರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಇನ್ನೂ ಇಂಥವು ಹೆಚ್ಚಿನ ವಿಡಿಯೋ ನೋಡಕ್ಕೆ ಹೊಸ ದಿಗಂತ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ.